ಫ್ರೆಂಡ್ಸ್, ಎಲ್ಲರಿಗೂ ಎನ್ಎಂ ಆ್ಯನಿಮೇಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲಲ್ಲಿ 300 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಈ ಒಂದು ತಿಂಗಳಿಂದ ನಾವು 300 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಿದೆ ನನಗೆ. 300 ಜನ ನನಗೆ ಫಾಲೋ ಮಾಡ್ತಿದ್ದಾರೆ ಅಂದರೆ ಅದೇನು ಚಿಕ್ಕ ವಿಷಯ ಅಲ್ಲ. 300 ಜನಕ್ಕೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ, ನನ್ನ ಕತೆ ಇಷ್ಟ ಆಗಿದೆ. ಇದು ನನಗೆ ತುಂಬ ಸಂತೋಷದ ದಿನ. ಸ್ವಲ್ಪ ವಾಯ್ಸ್ ಸರಿ ಬರ್ತಾ ಇಲ್ಲ, ವೆದರ್ ಚೇಂಜ್ ಆಯ್ತು ನೋಡಿ, ಮಳೆ, ಹಾಗಾಗಿ ಸ್ವಲ್ಪ ಗಂಟ್ಲೆ ಕಟ್ಕೊಂಡ್ಬಿಟ್ಟಿದೆ. ಆದರೂ ಪರವಾಗಿಲ್ಲ, ಇವತ್ತು ವಿಡಿಯೋ ಹಾಕಲೇಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಸಂತೋಷ ಆಗಿರೋದ್ರಿಂದ ನಿಮಗೋಸ್ಕರ ಇವತ್ತು 2 ಎಪಿಸೋಡ್ನ ಹಾಕ್ತಿದ್ದೀನಿ. ಈಗೊಂದು ಮತ್ತು ಸಂಜೆ 6 ಗಂಟೆಗೆ ಇನ್ನೊಂದು ಎಪಿಸೋಡ್ ಬರುತ್ತೆ. ತಪ್ಪದೆ ನೋಡಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ನ ತಪ್ಪದೆ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ಗೆ 1,000, 2,000, 3,000 ಈ ರೀತಿ ವ್ಯೂಸ್ ಆಗ್ತಾ ಇದೆ, ಆದರೆ ಸಬ್ಸ್ಕ್ರೈಬರ್ಸ್ ಯಾಕೆ ಆಗ್ತಾ ಇಲ್ಲ? ನೀವೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನಗೆ ಗೊತ್ತು. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೂ ನೀವು ಒಂದ್ಸರಿ ವೀಡಿಯೋಸ್ನ ನೋಡಿದ್ರೆ ನನ್ನ ವೀಡಿಯೋಸು ಯಾವತ್ತೂ ಮಾಡಿರೋದು, ನೆನ್ನೆ ಮಾಡಿರೋದು, 3 ದಿನದ ಮುಂಚೆ ಮಾಡಿರೋದು, ಯಾವುದೋ ಒಂದು ವೀಡಿಯೋ ಮತ್ತೆ ನಿಮಗೆ ತೋರಿಸುತ್ತೆ. ಆದರೆ ನೀವು ಕನ್ಫ್ಯೂಷನ್ ಆಗ್ತೀರಾ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಹಾಕೋ ವೀಡಿಯೋ ನೋಟಿಫಿಕೇಶನ್ ಪ್ರತಿಯೊಂದು ನಿಮಗೆ ಬರುತ್ತೆ. ಇವಾಗೊಂದು ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ಇವತ್ತು ಸಂಜೆ 6 ಗಂಟೆಗೆ ಈ ಥರ ವೀಡಿಯೋ ಬರ್ತಾ ಇದೆ ಅಂತ. ಇಲ್ಲ, ಇವತ್ತು 2 ವೀಡಿಯೋ ಹಾಕ್ತಿದ್ದೀನಿ ಅಂತ ನಾನು ಪೋಸ್ಟ್ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆ ನೋಟಿಫಿಕೇಶನ್ಗಳು ನಿಮಗೆ ಬರೋಲ್ಲ. ತುಂಬ ವೀಡಿಯೋಗಳನ್ನ ಮಿಸ್ ಮಾಡ್ಕೋತೀರಾ. ಮೊನ್ನೆ ವೀಡಿಯೋ ನೋಡ್ತೀರಾ, ಆದರೆ ಇವತ್ತಿನ ರೀಸೆಂಟ್ ವೀಡಿಯೋ ಮತ್ತು ಹೊಸ ಪೋಸ್ಟ್ಗಳು ನಾನು ಏನು ಹಾಕಿರ್ತೀನಿ ಇದು ಯಾವುದೂ ನಿಮಗೆ ಬರೋದಿಲ್ಲ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು. ಓಕೆ, ನಾನು ಹೇಳಿದ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಾರದಲ್ಲಿ ನಾವು ಎನ್ಎಂ ಆ್ಯನಿಮೇಷನ್ ಕನ್ನಡ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸ್ನ ಮಾಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡೋಣ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತು 2 ಎಪಿಸೋಡ್ ಬರ್ತದೆ, ಮಿಸ್ ಮಾಡ್ಕೋಬೇಡಿ. ಅಯ್ಯಯ್ಯೋ, ಅನ್ನ ಬೇಗ ಬೇಯ್ತಾನೆ ಇಲ್ವಲ್ಲ. ಹುಡುಗರಿಗೆ ಬೇರೆ ಸ್ಕೂಲಿಗೆ ಹೊತ್ತಾಯಿತು. ನಾನು ಬೇರೆ ಇವತ್ತು ಹೊಸದಾಗಿ ಬಿಸಿಬೇಳೆ ಮಾತು ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಹೆಂಗಿರುತ್ತೋ ಏನೋ. ಯಾವುದಕ್ಕೂ 2 ರೊಟ್ಟಿನ ಹಾಕ್ಯಾರ ಅವ್ರಿಗೆ. ಅತ್ತೆಗೆ ಹೆಂಗೋ ರೊಟ್ಟಿ ಬೇಕೇ ಬೇಕು. ಈ ಬಿಸಿಬೇಳೆ ಬಾತು ಇವೆಲ್ಲ ತಿನ್ನಲ್ಲ. ಬೇಗ ಬಾಕ್ಸಿಗೆ ಹಾಕ್ಬಿಟ್ಟು ಅಯ್ಯೋ ಕೃಷ್ಣ ಬೇರೆ ಮಲಗಿರ್ತಾನೆ, ಅವ್ನು ಎದ್ದೋಡ್ಸಿ ಸ್ನಾನಿಗೆ ಹೋಗಿ ಬರೋಷ್ಟೆಲ್ಲ 1 ಗಂಟೆ ಆಗೋಗ್ಬಿಡುತ್ತೆ ನನಗೆ. ಅಮ್ಮ, ಅರೆ ಕೃಷ್ಣ ಬಂದೇ ಬಿಟ್ಟೇನೋ, ಎದ್ಬಿಟ್ಟು ಎಷ್ಟು ಬೇಗ? ಅಮ್ಮ, ಗರ್ಜೆಂಟಮ್ಮ. ಅದಕ್ಕೆ ಬಂದ್ಯಾ? ಇಲ್ಲ ಎಲ್ಲೆದೊಳ್ತಿದ್ದೆ, ರಾತ್ರಿ ಎಲ್ಲ ಮಳೆ ಬಂದಿದ್ದಿಲ್ಲ, ಅದಕ್ಕೆ ಅರ್ಜೆಂಟ್ ಆಗಿದೆ. ನಡಿ ಹಂಗೆ ಸುಸುನು ಮಾಡಿಸ್ತೀನಿ, ಸ್ನಾನ ಮಾಡಿಸ್ಬಿಡ್ತೀನಿ. ನಡಿ ಬೇಗ ಬಸ್ನಲ್ಲಿ ಕೂತ್ಕೋ. ಒಳ್ಳೆ ಹುಡುಗ. ಚಳಿಗಾದ್ರೂ ಎದ್ನಲ್ಲ. ಹೆಂಗಪ್ಪ ಎದೊಳ್ಸೋದು ಅಂದ್ಕೊಂಡಿದ್ದೆ. ರೊಟ್ಟಿ ಬೇಯ್ತಾ ಇರಲಿ. ಹೆಂಗೋ ಈ ಬಿಸಿಬೇಳೆ ಬಾತ್ ಆಗೋದಕ್ಕೆ ಇನ್ನೊಂದು 20 ನಿಮಿಷ ಬೇಕು. ಅಷ್ಟರಲ್ಲಿ ಹೋಗಿ ಇವನು ಸ್ನಾನ ಮಾಡಿಸ್ಬಿಡ್ತೀನಿ. ಫ್ರೆಂಡ್ಸ್, ನಿಮ್ಮನೇಲಿ ಏನು ತಿಂಡಿ ಕಮೆಂಟ್ಸಲ್ಲಿ ಹೇಳಿ. ನಮ್ಮನೇಲಿ ಇವತ್ತು ಬಿಸಿಬೇಳೆ ಬಾತು ಮತ್ತೆ ಅಕ್ಕಿ ರೊಟ್ಟಿ. ಆಗೋಯ್ತು, ಸುಮ್ಮನಿರೋ ಕೃಷ್ಣ. ಅಯ್ಯೋ ಸುಮ್ಮನಿರೋ. ನೋಡು, ಅಳಬೇಡ. ಅಕ್ಕ ನೋಡು, ಇನ್ನೂ ಜೋರಾಗಿ ತಿಕ್ತೀನಿ ನೋಡು. ಆ ತಲೆಯಲ್ಲಿ ಎಣ್ಣೆ ಹೋಗೇ ಇಲ್ಲಪ್ಪ. ಕೃಷ್ಣ ಸುಮ್ಮನಿರೋ. ಆಗೋಯ್ತೀರಪ್ಪ, ಆಗೋಯ್ತೀರಾ? ಇರು ಕೃಷ್ಣ, ಕಣ್ಣಿಗೆ ಹೋಗುತ್ತೆ ಕಣ. ನನ್ನ ಮಾತೇ ಕೇಳಲ್ಲ ಈ ಹುಡುಗ ಅಂತೂ. ಬರೀ ಅಳ್ತಾ ಕೂತ್ಕೊಂತದ್ದು ಯಾವಾಗಲೂ. ಸ್ನಾನ ಅಂದ್ರೆ ಆಗಲ್ಲ ಇದಕ್ಕೆ. ಇರು ಆಗೋಯ್ತಿರು, ನೀರು ಹಾಕ್ತೀನಿ. ಇರು, ಕಣ್ಮುಚ್ಚು, ನೀರು ಹಾಕ್ತಿದ್ದೀನಿ. ಮುಗೀತಲ್ಲ, ಬಾ ಹೋಗೋಣ. ಹಬ್ಬಬ್ಬಾ, ಏನು ಹುಡುಗನ. ಸ್ನಾನ ಮಾಡಿಸೋಷ್ಟ್ರಲ್ಲಿ ಸಾಕು ಹೋಗುತ್ತಪ್ಪ. ನೀನು ಬ್ರಕ್ಕದ್ರಿಗೆ ಮಾಡಲಿಲ್ಲ ನೋಡು. ಹುಸ್ಸಪ್ಪ. ಲಕ್ಷ್ಮಿ, ಮಹಾಲಕ್ಷ್ಮಿ ಇಬ್ರು ರೆಡಿನಾ ಸ್ಕೂಲ್ಗೆ? ಹೂನಮ್ಮ, ಟೆಸ್ಟ್ ಚೆನ್ನಾಗಿ ಓದ್ಕೊಂಡಿದ್ದೀವಿ. ನಾವು ರೆಡಿನಮ್ಮ. ಏ ಕೃಷ್ಣ, ಯಾಕೆ ಹೊಳ್ತಿದ್ಯಾ? ಅಯ್ಯೋ, ನಿಮ್ಮ ತಮ್ಮ ಇನ್ನೇನಮ್ಮ, ಕಣ್ಣಿಗೆ ಸೋಪ್ ಹೋಗಂಗಿಲ್ಲ ಅವನಿಗೆ. ಒಂಚೂರು ಹೋಗ್ಬಿಟ್ರೆ ಬಾಯಿ ಬಡ್ಕೋತಾನೆ. ಅಪ್ಪ, ಈ ಹುಡುಗಿಗೆ ಸ್ನಾನ ಮಾಡೋಷ್ಟ್ರಲ್ಲಿ ಸಾಕಾಗೋಗುತ್ತೆ. ನಿಮ್ಮಂಗೆ ಯಾವಾಗ ಆಗ್ತಾನೋ, ಒಬ್ಬನೇ ಯಾವಾಗ ಸ್ನಾನ ಮಾಡ್ಕೋತಾನೋ ಅಲ್ಲಿವರೆಗೂ ನನಗೆ ಕೆಲಸ ತಪ್ಪಿದ್ದಲ್ಲ. ಸರಿ, ಇವಂದು ಆಯಿತು. ನಡೀರಿ, ನೀವು ಬ್ಯಾಗ್ ತೆಗ್ಲಾಕೊಂಡು ರೆಡಿಯಾಗಿ ನಾನು ತಿಂಡಿನ ಬಾಕ್ಸ್ಗೆ ಹಾಕ್ಬಿಡ್ತೀನಿ. ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ. ಮೊದಲನೇ ಸರಿ ಹೇಗಿರುತ್ತೋ ಏನೋ. 2 ರೊಟ್ಟಿನೂ ಹಾಕಿರ್ತೀನಿ. ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ರೊಟ್ಟಿ ತಿನ್ಕೊಳ್ಳಿ. ಹಾಂ, ಸರಿ ಅಮ್ಮ, ಆಯಿತು. ಈ ಹುಡುಗ ಒಂದು ಇನ್ನೂ ಕಣ್ಣೀರು ಆಗ್ತಾನೈತೆ. ಕೃಷ್ಣ, ನಡಿಪ್ಪ, ಬ್ಯಾಗ್ ತೆಗ್ಲಾಕೋ. ನಡಿ. ಸ್ಕೂಲ್ಗೆ ಹೋಗ್ತಾ ನಗ್ನಾಗ್ತಾ ಹೋಗಬೇಕು, ಅಳ್ತಾ ಹೋಗಬಾರ್ದು. ನಡೀರಿ, ಬೇಗ ನಡೀರಿ.
ನಡೀರೋ ಬೇಗ. ಅಯ್ಯ ಅಯ್ಯ ಅದು ಯಾಕೆ ಹುಡುಗನ ಹಂಗೆ ಅಳಿಸ್ತೀಯಾ? ಅಯ್ಯೋ ಅತ್ತೆಯವ್ರೆ, ಅವನಿಗೆ ಸ್ನಾನ ಮಾಡ್ಸುವಾಗ ಕಣ್ಣಿಗೆ ಒಂಚೂರು ಸೋಪ್ ಆಯ್ತು ಅಂದ್ಬಿಟ್ಟು ಅಳ್ತಾ ಇದ್ದಾನ ಅವನು, ಅಷ್ಟೇ ಬೇರೆ ಏನಿಲ್ಲ. ಅಯ್ಯ ನಿನ್ ಕೈ ನಾಗರಾವ್ ಕಡಿಯ. ಅಲ್ಲ ಒಂಚೂರು ಹುಡುಗನ್ ನೋಡ್ಕೊಂಡು ಸ್ನಾನ ಮಾಡ್ಸಕ್ಕಾಗಲ್ವಾ? ಕಣ್ಣು ಯಾಕೆ ಹಾಕಕ್ ಹೋಗಿದ್ದೆ? 3 ಮಕ್ಕಳನ್ನ ಎತ್ತಿದ್ಯಾ, ಆ ಮಗಿಗೆ ಸ್ನಾನ ಮಾಡ್ಸಕ್ ಗೊತ್ತಾಗಲ್ಲ. ಕಣ್ಣೆಲ್ಲೈತೆ, ತಲೆ ಎಲ್ಲೈತೆ, ಕಣ್ಣು ಕಾಣಿಸಲ್ವೇ ನಿನಗೆ? ಅತ್ತೆ, ನನಗೆ ಕಣ್ಣು ಕಾಣಿಸುತ್ತೆ. ಅವನು ಅಳುವಾಗ ಕಣ್ಣು ಬಿಟ್ಬಿಟ್ಟ. ತಲೆಗೆ ಸೋಪ್ ಹಾಕಿದ್ಮೇಲೆ ಕಣ್ಣು ಬಿಟ್ರೆ ಕಣ್ಣಿಗೆ ಹೋಗದೆ ಇರುತ್ತಾ? ಏನು ಮಾತಾಡ್ತೀರಾ ನೀವು? ಮಳ್ಳಿ ಮಳ್ಳಿ ನೀನು ಏನೋ ಒಂದು ಹೇಳ್ಬಿಡ್ತೀಯ ಹುಡುಗನ ಹಳಿಸ್ಬಿಟ್ಟು. ಬಾರಪ್ಪು ಕೃಷ್ಣ, ಇವತ್ತು ಸ್ಕೂಲ್ಗೆ ಹೋಗ್ಬೇಡ, ಮಳೆ ಬಂದೈತೆ ರಾತ್ರಿ ಎಲ್ಲ. ಬಾ ಇಲ್ಲಿ ಕೂಕ ಬಾ. ಇಲ್ಲ ಸ್ಕೂಲ್ಗೆ ಹೋಗ್ಬೇಕು. ಹೋಗ ಹೋಗತ್ತ ಹತ್ಕೊಂಡು ಹೋಗ, ದಾರಿ ಉದ್ದಕ್ಕೂ ಎಲ್ಲಾರು ಅವ್ವ ಆಡ್ದಂಗೆ ಆಡ್ತಾವ ಇವು. ಕೃಷ್ಣ, ಲಕ್ಷ್ಮಿ ಮಹಾಲಕ್ಷ್ಮಿ ನಡೀರಿ ನೀವು, ಹೊತ್ತಾಯ್ತು. ಅಲ್ಲ ರಾತ್ರಿ ಎಲ್ಲ ಮಳೆ ಉದೈತೆ, ಅದ್ಯಾಕೆ ಕಳ್ಸಕ್ ಹೋದೆ ಹುಡುಗರ್ನ? ಅತ್ತೆ, ಇವತ್ತು ಅವ್ರಿಗೆ ಪರೀಕ್ಷೆ ಇದೆ, ಅವರು ಇವತ್ತು ಹೋಗ್ಲೇಬೇಕು, ತುಂಬಾ ಮುಖ್ಯ ಅದು. ಮಳೆ ಬರ್ಲಿ, ಗುಡುಗ್ ಬರ್ಲಿ, ಸಿಡಿಲ್ ಬರ್ಲಿ, ಊರೇ ಕುಚ್ಕೊಂಡು ಹೋಗ್ಲಿ, ಅವರಂತೂ ಸ್ಕೂಲಿಗೆ ಹೋಗ್ತಾರೆ, ಆಯ್ತಾ? ಅಯ್ಯೋ 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 ಅಯ್ಯೋ, ನಿನ್ನ ಬಾ ಏನೇ ಊರುದ್ದಕ್ಕೂ ಹೋಗ್ಬಿಟ್ಟೈತೆ. ಕತ್ರಸೋರು ಯಾರಿಲ್ವಲ್ಲಪ್ಪ. ಮಳ್ಳಿ ಮಳ್ಳಿ ಹೆಂಗೋಗ್ತಾಳ, ಸೊಂಟರೊಳೆ ಬೆಳಸ್ಕೊಂಡು ಹೋಗ್ತಾಳೆ ಕಿಲಾಡಿ. ಅಮ್ಮ, ನಾನು ಕೆಲ್ಸದ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ನೀನು ಕೆಲ್ಸ ಇಷ್ಟು ಇರ್ಲಿ. ಅಲ್ಲ ನಿನ್ ಮಕ್ಳಿಗೆ ಏನೇನೋ ಹೇಳ್ಕೊಟ್ಬಿಟ್ಟಳ್ಕೊಳ ಇವಳು. ಆ ಹೋಗುವಾಗ ದೊಡ್ಡವರು ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋಣ ಅಜ್ಜಿ ಅಂತ ಕೂತಿದ್ದೀನಿ ಇಲ್ಲಿ. ಏನ್ ಭಯ ಇಲ್ಲ, ಒಂದ್ ಸಂಸ್ಕಾರ ಕಲ್ಸಿಲ್ಲ, ಒಂದ್ ವಿನಯ ಕಲ್ಸಿಲ್ಲ, ಏನಿಲ್ಲ. ಬರೀ ವಿದ್ಯೆ ವಿದ್ಯೆ ಅಂತಾಳೆ. ವಿನಯ ಇಲ್ದಿರೋ ವಿದ್ಯೆ ಯಾಕೆ ಹೇಳು? ಸಂಸ್ಕಾರನೇ ಗೊತ್ತಿಲ್ಲ ಅವಕ್ಕೆ. ಆಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಳಾಗ್ಲಿ ದೊಡ್ಡ ಮಕ್ಳಾಗ್ಲಿ, ನಮ್ಮ ಕಾಲದಲ್ಲಿ ಮನೆಯಿಂದ ಹಚ್ಕೋಬೇಕಾದ್ರೆ ಹಿರಿಯರ್ ಕಾಲ್ಗೆ ನಮಸ್ಕಾರ ಮಾಡ್ಕೊಂಡು ಹೋಗೋರು. ಮೊದ್ಲು ಅದನ್ನ ಕಲ್ಸಕ್ ಹೇಳೋಳ್ಗೆ. ಹೇಳೋಳ್ಗೆ ರೀ, ಊಟ ಕೊಡ್ಲಾ? ಏನ್ ಮಾಡಿದ್ಯಾ? ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಆಮೇಲೆ ಅತ್ತೆಯವರು ಬಿಸಿಬೇಳೆ ಬಾತ್ ತಿನ್ನಲ್ಲ ಅಂದ್ಬಿಟ್ಟು ರೊಟ್ಟಿ ಮಾಡಿದ್ದೀನಿ. ಏನೋ ನಾನ್ ತಿನ್ನಲ್ಲ ಅನ್ನ ನಿನ್ಗೆ? ಅದ್ಯಾವಲ್ಲಿ ಅಂದೆ ನಾನ್ ತಿನ್ನಲ್ಲ ಅಂತ? ಅಯ್ಯೋ ಅತ್ತೆ, ನೀವು ಇದೆಲ್ಲ ತಿನ್ನಲ್ಲ ಅಲ್ವಾ? ನಿಮ್ಮ ಕಾಲದಾಗ ಇವೆಲ್ಲ ಎಲ್ಲಿ ಮಾಡ್ತಿದ್ರು? ಏನೋ ಅಕ್ಕಪಕ್ಕದವ್ರು ಹೇಳಿದ್ರು ಅಂತ ಕೇಳಿಸ್ಕೊಂಡು ಮಾಡಿದೆ ನಾನು. ಅದು ಹೆಂಗಾಯ್ತೋ ಏನೋ ನನಗೂ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ತಿಂದು ಒಳಗೋಗಿ ಸತ್ತೋಗ್ಬಿಡ್ಲಿ ಮುದುಕಿ ಅಂತಾನ? ಅದೆಂತದ ಬಾತ್ ಮಾಡಿದೀನಿ ಅಂದಲ್ಲ, ತಗೊಂಬ. ರೊಟ್ಟಿ ಗಿಟ್ಟಿಲ್ಲ ತಿಂದು ಬಾಯಿ ಸತ್ತೋಗೈತೆ. ಆಯ್ತು ಬಿಡಿ, ತಂದು ಕೊಡ್ತೀನಿ. ಅದಕ್ಕೆ ಯಾಕೆ ಹಂಗೆ ಕೂಗಾಡ್ತೀರಾ? ಕೂಗಾಡಂಗ್ ಮಾಡ್ಬಿಡ್ತಿಯಲ್ಲ ತಾಯೇ, ಮಾಡ್ಬಿಡ್ತಿಯಲ್ಲ. ಫಸ್ಟ್ ಆಗಿ ನೋಡಿದ್ರೆ ಅಷ್ಟು ಬಟ್ಟೆ ಬಿದ್ದಾವೆ, ಒಗದೇ ಇಲ್ಲ. ನನ್ನವೇ 2-3 ಸೀರೆ ಅವೆ. ಏ ರಾಮಣ್ಣ, ಹೋಗಲ್ಲ ಹೋಗಿ ಒಂದು ರಿನ್ ಸೋಪ್ ತಗೋಬಾ. ನನ್ನ ಸೀರೆಗಳನ್ನ ನಾನೇ ಒಕ್ಕತೀನಪ್ಪ. ಬೇರೆಯವ್ರಿಗೇನು ಕಷ್ಟ ಬೇಡ, ನನ್ನಿಂದ ಯಾಕೆ ಪಾಪ? ಸುಮ್ಮನಿರಮ್ಮ, ಯಾರಿವಾಗ ಕಷ್ಟ ಅಂದಿದ್ದು ನಿನ್ನಿಂದ? ಇನ್ಯಾರ್ಗಪ್ಪ, ಇನ್ನೆಂಟಿಗೆ 3 ದಿನದಿಂದ ಬಿಚ್ಚಾಕಿರೋ ಸೀರೆನ ಒಗದಿಲ್ಲ, ಇನ್ಯಾವ್ದು ಹುಡ್ಕೊಳ್ಳಿ ನಾನು? ಸ್ನಾನ ಮಾಡಿದ್ಮೇಲೆ ಯಾಕೆ ಬಟ್ಟೆ ಬೇಡವಾ ನನಗೆ? ಎಷ್ಟು ದಿನ ಅಂತ ಹಿಂಗೆ ಇರಕ್ಕಾಗ್ತದೆ? ಒಗ್ಗೆವ್ರಿಗೂ ಕಾಯ್ಕೊಂಡು ಕೂತ್ಕೊಳ್ಳ? ಬೇಡ, ಯಾಕೆ ತೊಂದ್ರೆ, ನಾನು ಒಕ್ಕತೀನಿ. ಅತ್ತೆ, ಸುಮ್ಮನೆ ಏನಾನ ಹೇಳ್ಬೇಡಿ. ಬಟ್ಟೆ ಒಗ್ಯೋಕ್ಕೆ ಮಳೆ ಎಲ್ಲಿ ಬಿಟ್ಟಿದೆ 3 ದಿನದಿಂದ, ಅದಕ್ಕೆ ನಾನು ಹೋಗ್ದಿಲ್ಲ. ಟ್ರಂಕಲ್ಲಿ ಅಷ್ಟೊಂದು ಇದೆಯಲ್ಲ, ಯಾವ್ದಾದ್ರು ಹುಡ್ಕೊಂಡಿರಿ. ಮಳೆ ನಿಂತ ಮೇಲೆ ನಾನೇ ಒಗ್ಯೋಣ ಅನ್ಕೊಂಡಿದ್ದೆ. ಜಯ, ಇವತ್ತೇ ಈಗಲೇ ಒಗದಾಕ್ಬಿಡ್ಬೇಕು. ವಯಸ್ಸಾಗಿರೋರ್ ಕೈಲಿ ಬಟ್ಟೆ ಒಗ್ಸ್ರೆ ಪಾಪ ಸುತ್ತಕಣೆ ಪಾಪ. ಅಯ್ಯೋ ದೇವ್ರೆ, ಅಲ್ಲ ರೀ, ನಾನು ಯಾವಾಗಲಿ ಒಗಿರಿ ಅಂತ ಅಂದೆ? ನಾನು ಹೇಳಿಲ್ಲ, ಅವರೇ ಒಗಿತೀನಿ ಅಂತಿರೋದು. ಅಮ್ಮ ಕೇಳಿಸ್ಕೊಂಡೇನಮ್ಮ? ನೀನು ಒಗಿಬೇಡ, ಏನು ಕೆಲಸನೂ ಮಾಡಬೇಡ, ಎಲ್ಲ ಅವಳೇ ಮಾಡ್ತಾಳೆ. ಇವತ್ತೇ ಒಕ್ಕೊಡ್ತಾಳೆ. ನೀನು ಮಧ್ಯಾಹ್ನ ಮೇಲೆ ಸ್ನಾನಕ್ಕೆ ಹೋಗು. ಸರಿ, ನಾನು ಹೊರಗಡೆನೆ ತಿನ್ಕೋತೀನಿ. ನನಗೆ ಊಟ ಗೀಟ ಎಲ್ಲ ಏನು ಬೇಡ, ಸ್ವಲ್ಪ ಕೆಲಸ ಐತೆ. ಅಮ್ಮ ಹೋಗಿ ಬರ್ತೀನಿ. ಹೂನಪ್ಪ, ಆಯ್ತು, ಹೋಗ್ಬಿಟ್ಟು ಬಾ ಹುಷಾರಾಗಿ. ಇಟ್ಟೇ ಬಿಟ್ರೆ ಬತ್ತೀನಾ? ಅಲ್ಲ, ನಾನು ಯಾವಾಗ ಹೇಳಿದ್ದೆ ನಿಮಗೆ ಬಟ್ಟೆ ಒಕ್ಕೊಳ್ಳಿ ನೀವೇ ಅಂತ? ಬೇಕಂತಲೇ ತಾನೇ ಮಾಡ್ತಿರೋದು. ಹಂಗೆ ಅನ್ಕೋ, ಬೇಕಂತಲೇ ಮಾಡ್ತೀನಿ ಅನ್ಕೋ. ಏನು ಇವಾಗ? ನನ್ನ ಮಗನ ಮನೆ, ನನ್ನ ಇಷ್ಟ. ಸರಿ ಆಯಿತು, ನಿಮ್ಮಿಷ್ಟನೇ, ನಾನೇನು ಮಾತಾಡಲ್ಲ ಅತ್ತೆ. ಇಷ್ಟ ಬಂದ ಮಾಡ್ಕೊಳ್ಳಿ. ಸರಿ, ನಿಮಗೆ ಬಿಸಿಬೇಳೆ ಬಾತ್ ತಾನೇ ಬೇಕು? ತಂದ್ಕೊಡ್ತೀನಿ ರೀ. ತಂದ್ಕೊಟ್ಮೇಲೆ ನನಗೆ ವಾರ ಮಾಡೋದಿದೆ. ಇವತ್ತು ಗುರುವಾರ. ಮತ್ತೆ ನನ್ನ ಅದು ಬೇಕು ಇದು ಬೇಕು, ಆ ಕೆಲಸ ಈ ಕೆಲಸ ಏನೋ ಹೇಳಕ್ಕೆ ಹೋಗ್ಬಿಡಿ. ಆಯ್ತು, ಹೋಗ. ಹಬ್ಬ, ಅವಾಗ ಹಿಂಗೆ ಮಾಡಿಲ್ಲ ಅಂದ್ರೆ ಇವಳಿಗೆ ಹೆಚ್ಕೊಬಿಡ್ತಾಳೆ. ಆಗಿನ ಕಾಲದವ್ರು ಏನು ತುಂಬ ಅಹಂಕಾರ, ನಮಗೆ ತುಂಬ ಅಹಂಕಾರ. ದುರಹಂಕಾರ, ಅಹಂಕಾರ ಅಲ್ಲ. ಏನೇ ಅಂದೆ? ಏನಿಲ್ಲ ಅತ್ತೆ, ನಾನೇನು ಅನ್ಕೋತಾ ಇದ್ದೆ. ತಗೊಳ್ಳಿ, ಇದೆ ಬಿಸಿಬೇಳೆ ಬಾತು. ತಿಂದ್ಬಿಟ್ಟು ಬೆಚ್ಚಗೆ ಹೊತ್ಕೊಂಡು ಮಲ್ಕೋತೀರಾ ನೋಡಿ. ನನಗೇನು ಮಾಡ್ಬೇಕಂತ ಗೊತ್ತಾಯ್ತು, ಹೋಗು.
ನನಗೆ ಹೇಳಕ್ ಹೋಗ್ತಾಳೆ ನಿಮ್ಗೇನು ಕೆಲಸ ಇಲ್ಲ ಮನೆಗೆ ಕೊಡೋದೊಂದೇ ಕೆಲಸ ಅಂತ ಹೇಳಕ್ಕೆ. ನನ್ನ ಮನೆ, ನನ್ನ ಮಗನ ಮನೆ, ನನ್ನ ಮನೆ ಇದ್ದಂಗೆನೆ ನಾನು ಹೆಂಗಾರ ಮಾಡ್ಕೋತೀನಿ. ಇವಳಿಗೇನು ಏನೇನೋ ಹಾಕವಳೆ, ತರಕಾರಿ ಆಮೇಲೆ ಬಟಾಣಿ ಎಲ್ಲ ಹಾಕ್ಬಿಟ್ಟವಳೆ. ಇಂಥವೇ ತಿನ್ಬೇಕಾಗಿರೋದು ಈ ವಯಸ್ಸಲ್ಲಿ. ಇಂಥವು ತಿಂದರೆ ಇನ್ನೊಂಚೂರು ಶಕ್ತಿಯಾಗಿರ್ತೀವಿ ನಾವು, ಇನ್ನೊಂದು 10 ವರ್ಷ ಬದುಕ್ಬೋದು ಇಂಥವು ತಿಂದರೆ. ನಮ್ಮ ರಾಮಣ್ಣಂಗೆ ಹೇಳಿ ಯಾವಾಗಲೂ ಇದನ್ನೇ ಮಾಡಿಕೊಡು ಅಂತ ಹೇಳೋ ಅಂತ ಅಂದ್ಬಿಡ್ತೀನಿ. ಯಾವಾಗಲೂ ತಿಂತಾ ಇದ್ರೆ ಇನ್ನು ಗಟ್ಟಿಮುಟ್ಟಾಗಿ 16 ವರ್ಷದ ಥರ ಆಗ್ಬಿಡ್ಬೇಕು ನಾನು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತು 2 ಎಪಿಸೋಡ್ನ ಹಾಕ್ತಿದ್ದೀನಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇವಾಗ ಒಂದು ಪ್ರಸಾರ ಆಗ್ತಾಯಿದೆ, ಹಾಗೆ ಸಂಜೆ 6 ಗಂಟೆಗೆ ಇನ್ನೊಂದು ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ. ಇವತ್ತು 300 ಜನ ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಗೆ 2 ಎಪಿಸೋಡ್ನ ಹಾಕ್ತಾಯಿದ್ದೀನಿ. ಇದೇ ರೀತಿ ಫಾಲೋವರ್ಸ್ ಜಾಸ್ತಿ ಆದಮೇಲೆ ನನ್ನದೊಂದು ಗೋಲ್ ಇದೆ, ಇಷ್ಟೇ ಆಗಬೇಕು, ಹೀಗೆ ಆಗಬೇಕು ಅಂತ. ಅದು ರೀಚ್ ಆದ ತಕ್ಷಣ ನಾನು ಇನ್ನೂ ದಿನಕ್ಕೆ 1 ವಿಡಿಯೋ ಅಲ್ಲ 2 ವಿಡಿಯೋ 3 ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕ್ಬಿಟ್ಟು ನಿಮ್ಮೆಲ್ಲರಿಗೂ ಖುಷಿ ಪಡಿಸ್ತೀನಿ. ಇದೊಂದು ಫ್ಯಾಮಿಲಿ ಸ್ಟೋರಿ ಥರ ಇರುತ್ತೆ. ಅತ್ತೆ ಸೊಸೆದು, ಹಾಗೆ ಫ್ರೆಂಡ್ಸು, ರಿಲೇಷನ್ಸು, ಹಾಗೆ ಗಂಡ ಹೆಂಡತಿದು, ಮಕ್ಕಳದು ಎಲ್ಲದೂ ಕೂಡ ಇದರಲ್ಲಿರುತ್ತೆ. ನೋಡಿ, ಎಂಜಾಯ್ ಮಾಡಿ. ಮತ್ತೆ ಸಂಜೆ ಸಿಗೋಣ. ಎಲ್ಲರಿಗೂ ಬಾಯ್.